ಸ್ನೇಹಿತರೆ ನಮಸ್ತೆ, ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ. ಗೆಳೆಯರೇ, ಜುಲೈ 15, 2014 ಅವತ್ತು ರಾತ್ರಿ 9ರ ಸುಮಾರಿಗೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿಯವರ ನವದೆಹಲಿಯ 10 ಜನಪಥ್ ನಿವಾಸಕ್ಕೆ ಗುವಾಹಟಿಯಿಂದ ಪ್ರಮುಖ ಟೆಲಿಫೋನ್ ಕರೆಯೊಂದು ಬಂದಿತ್ತು. ಮನೆಗೆ ಹೊರಡಲು ಅನುವಾಗುತ್ತಿದ್ದ ಸೋನಿಯಾ ಅವರ ರಾಜಕೀಯ ಕಾರ್ಯದರ್ಶಿ ಅಹಮದ್ ಪಟೇಲ್ ಕರೆ ಸ್ವೀಕರಿಸಿದ್ದರು. ಅತ್ತಲಿಂದ ಮಾತನಾಡುತ್ತಿದ್ದದ್ದು ಅಸ್ಸಾಂ ಮುಖ್ಯಮಂತ್ರಿ ತರುಣ್ ಗೊಗೊಯ್. ಅಹಮದ್ ಪಟೇಲ್ ಜಿ, ನಾನು ಕೂಡಲೇ ಮೇಡಮ್ ಸೋನಿಯಾ ಅವರ ಜೊತೆ ಮಾತನಾಡಬೇಕು, ದಯಮಾಡಿ ಫೋನ್ ಕೊಡಿ ಎಂದು ಆತುರದ ಧ್ವನಿಯಲ್ಲಿ ಅವರು ಮನವಿ ಮಾಡುತ್ತಿದ್ದರು. ಏಕೆ, ಏನಾಯಿತು ಎಂದು ಪ್ರಶ್ನಿಸಿದ ಅಹಮದ್ ಪಟೇಲ್ ಅತ್ತಲಿನ ಉತ್ತರ ಕೇಳಿ ಕ್ಷಣಕಾಲ ದಂಗಾಗಿ ಹೋಗಿದ್ದರು. ಅಸ್ಸಾಂ ಕಾಂಗ್ರೆಸ್ನ ಪ್ರಮುಖ ನಾಯಕ ಸಚಿವ ಹಿಮಂತ ಬಿಸ್ವಾ ಶರ್ಮಾ 45 ಶಾಸಕರೊಂದಿಗೆ ಬಂದಿದ್ದು ಸರ್ಕಾರ ಉರುಳಿಸಲು ಹೊರಟಿದ್ದರು. ತಡ ಮಾಡಿದರೆ ಅನಾಹುತವಾದೀತು ಎಂದರಿತ ಅಹಮದ್ ಪಟೇಲ್ ಕೂಡಲೇ ವಿಶ್ರಾಂತಿಯಲ್ಲಿದ್ದ ಸೋನಿಯಾ ಅವರಿಗೆ ಫೋನ್ ಸಂಪರ್ಕಿಸಿದ್ದರು. ಅಧಿನಾಯಕಿ ಜೊತೆ ಸುದೀರ್ಘವಾಗಿ ಮಾತನಾಡಿದ ಗೊಗೊಯ್ ತಮ್ಮ ಸರ್ಕಾರಕ್ಕೆ ಬಂದಿರುವ ಸಂಕಷ್ಟವನ್ನು ಎಳೆಯಾಗಿ ವಿವರಿಸಿದರಲ್ಲದೆ, ಕೂಡಲೇ ನೀವು ಕಾರ್ಯಪ್ರವೃತ್ತರಾಗಿ ಹಿಮಂತ್ ಶರ್ಮಾ ಬಂಡಾಯ ಹತ್ತಿಕ್ಕದಿದ್ದರೆ ಸರ್ಕಾರಕ್ಕೆ ಸಂಚಕಾರ ಬರುವುದು ಗ್ಯಾರಂಟಿ ಎಂದು ಅಲವತ್ತುಗೊಂಡರು. ತರುಣ್ ಗೊಗೊಯ್ ಅವರ ಎಲ್ಲ ಮಾತುಗಳನ್ನು ತಾಳ್ಮೆಯಿಂದ ಕೇಳಿಸಿಕೊಂಡ ಸೋನಿಯಾ ಕರೆ ಕಟ್ ಮಾಡಿದ ಮರುಕ್ಷಣವೇ ಗುಲಾಂ ನಬಿ ಆಜಾದ್ ಅವರಿಗೆ ಲೈನ್ ತೆಗೆದುಕೊಳ್ಳುವಂತೆ ಅಹಮದ್ ಪಟೇಲ್ಗೆ ಸೂಚಿಸಿದರು. ರಜೆ ನಿಮಿತ್ತ ಶ್ರೀನಗರದಲ್ಲಿದ್ದ ಗುಲಾಂ ನಬಿ ಅವರಿಗೆ ಫೋನ್ ಕನೆಕ್ಟ್ ಆಯಿತು. ನೀವು ಕೂಡಲೇ ದಿಲ್ಲಿಗೆ ಬನ್ನಿ, ಅಸ್ಸಾಂನ ತರುಣ್ ಗೊಗೊಯ್ ಸರ್ಕಾರದಲ್ಲಿ ದೊಡ್ಡ ಬಿಕ್ಕಟ್ಟು ತಲೆದೋರಿದೆ. ಹಿಮಂತ ಬಿಸ್ವಾ ಶರ್ಮಾ ಬಂಡಾಯ ಎದ್ದಿದ್ದಾರೆ, ನಿಮಗೆ ಅವರು ಬಹಳ ಕ್ಲೋಸ್ ಅಲ್ಲವೇ ಎಂದರು ಸೋನಿಯಾ. ಮರುದಿನ ಬೆಳಗ್ಗೆ ದಿಲ್ಲಿಗೆ ಬಂದಿಳಿದ ಆಜಾದ್ ಸೋನಿಯಾ ಭೇಟಿ ಮಾಡಿದರು. ಅಸ್ಸಾಂನಲ್ಲಿ ಯಾರ ಜೊತೆ ಬಹುಸಂಖ್ಯೆಯ ಶಾಸಕರಿದ್ದಾರೋ ಕಂಡುಕೊಳ್ಳಿ, ಅವರನ್ನೇ CM ಸ್ಥಾನಕ್ಕೆ ತನ್ನಿ ಎಂದು ಸೋನಿಯಾ ಆದೇಶ ಕೊಟ್ಟರು. ನೀವೇನೇ ಮಾಡಿ ಬಂಡಾಯ ಶಮನವಾಗಿ ಸರ್ಕಾರ ಉಳಿಯಬೇಕಷ್ಟೇ ಎಂದು ಠರಾವು ಪಾಸು ಮಾಡಿದರು. ಇಷ್ಟಾಗುತ್ತಲೇ ಆಜಾದ್ ಹಿಮಂತ್ ಶರ್ಮಾ ಮತ್ತು ತರುಣ್ ಗೊಗೊಯ್ ಇಬ್ಬರಿಗೂ ಕರೆ ಮಾಡಿ ನಿಮ್ಮ ಬೆಂಬಲಕ್ಕಿರುವ ಶಾಸಕರೊಂದಿಗೆ ಪ್ರತ್ಯೇಕವಾಗಿ ದಿಲ್ಲಿಗೆ ಬನ್ನಿ ಎಂದು ಸೂಚಿಸಿದರು. ಮರುದಿನ ಬೆಳ್ಳಂಬೆಳಗ್ಗೆ 50 ಶಾಸಕರೊಂದಿಗೆ ದಿಲ್ಲಿಗೆ ಬಂದಿಳಿದ ಹಿಮಂತ ಬೇರೆ ಬೇರೆ ಹೋಟೆಲ್ಗಳಲ್ಲಿ ಶಾಸಕರನ್ನು ಉಳಿಸಿ ಆಜಾದ್ ಭೇಟಿ ಮಾಡಿದರು. ಗೊಗೊಯ್ ಜೊತೆ ಬಂದಿದ್ದು ಕೇವಲ 7 ಶಾಸಕರು. ಆಜಾದ್ ಈ ಎಲ್ಲ ಅಂಕಿಅಂಶ ಶಾಸಕರ ಅನಿಸಿಕೆಗಳನ್ನು ಪಡೆದುಕೊಂಡು ಸೋನಿಯಾ ಬಳಿ ಹೋದರು. ಹಿಮಂತ ಅವರ ಜೊತೆ ಹೆಚ್ಚು ಶಾಸಕರಿದ್ದಾರೆ ಎಂದು ವರದಿ ನೀಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸೋನಿಯಾ, ಸರಿ, ಹಾಗಾದರೆ ನೀವು ಗುವಾಹಟಿಗೆ ತೆರಳಿ ಹಿಮಂತರನ್ನು CM ಮಾಡಿ ಎಂದು ಸೂಚಿಸಿದರು. ಇನ್ನೇನು ಆಜಾದ್ ಅಸ್ಸಾಂಗೆ ಹೊರಡುವ ತಯಾರಿಯಲ್ಲಿದ್ದರು. ಅಷ್ಟರಲ್ಲಿ ರಾಹುಲ್ ಗಾಂಧಿ ಅವರಿಂದ ಫೋನ್ ಕರೆ ಬಂತು. ರಾಹುಲ್ ರಾಂಗ್ ಆಗಿದ್ದರು. ಸಿಟ್ಟಿನಿಂದಲೇ ಮಾತನಾಡಿದ ಆತ, ನೀವು ಅಸ್ಸಾಂ ಮುಖ್ಯಮಂತ್ರಿಯನ್ನು ಬದಲಿಸಲಿದ್ದೀರಿ ಅಂತ ತಿಳಿಯಿತು. ಈ ಯೋಜನೆ ಕೂಡಲೇ ನಿಲ್ಲಿಸಿ, ಯಾರೂ ಅಸ್ಸಾಂಗೆ ಹೋಗೋದು ಬೇಡ ಎನ್ನುತ್ತಾ ಫೋನ್ ಇಟ್ಟರು. ಏನೋ ಎಡವಟ್ಟಾಗಿದೆ ಎಂಬುದನ್ನು ಅರಿತ ಆಜಾದ್ ರಾಹುಲ್ ನಿವಾಸಕ್ಕೆ ದೌಡಾಯಿಸಿದರು. ಅಲ್ಲೋಗಿ ನೋಡಿದರೆ CM ತರುಣ್ ಗೊಗೊಯ್ ಮತ್ತು ಅವರ ಪುತ್ರ ಗೌರವ್ ಗೊಗೊಯ್ ಕುಳಿತಿದ್ದರು. ಆಜಾದ್ ರಥ ನೋಡಿದ ರಾಹುಲ್ ಕೆಂಡ ಉಗುಳತೊಡಗಿದರು. CM ಬದಲಿಸಲು ನಿಮಗೆ ಯಾರು ಹೇಳಿದ್ದು? ನೀವು ಹಿಮಂತ ಪರ ನಿಂತು ಇವರಿಗೆ ಕಿರುಕುಳ ನೀಡುತ್ತಿದ್ದೀರಿ ಎಂದು ಅಸಮಾಧಾನ ತೋರ್ಪಡಿಸಿದರು. ಅರೆ, ನಾನೇಕೆ ಕಿರುಕುಳ ನೀಡಲಿ, ಮೇಡಮ್ ಕೊಟ್ಟ ಕೆಲಸ ಮಾಡಿದ್ದೇನಷ್ಟೇ. ಹಿಮಂತ ಶರ್ಮಾ ಅವರಿಗೆ ಬಹುಮತವಿದೆ, ಯೋಚಿಸಿ ನಿರ್ಧಾರ ಕೈಗೊಳ್ಳಿ ಎಂದು ಆಜಾದ್ ಸಲಹೆ ಕೊಟ್ಟರು. ಇದಕ್ಕೆ ಮತ್ತೂ ಕೇಳಿದ ರಾಹುಲ್, ಯೋಚಿಸಲು ಏನುಂಟು, ಈಗಿರುವ ತರುಣ್ CM ಆಗಿ ಮುಂದುವರಿಯುತ್ತಾರಷ್ಟೇ ಎಂದು ಕಡ್ಡಿ ಮುರಿದಂತೆ ತೀರ್ಪು ನೀಡಿದರು. ಹಾಗಾದರೆ ಹಿಮಂತ ಪಕ್ಷ ಬಿಡಬಹುದು ಎಂದು ಆಜಾದ್ ಎಚ್ಚರಿಸಿದಾಗ, ಹೋದರೆ ಹೋಗಲಿ ಬಿಡಿ, RSSಗೆ ಹೋಗಲಿ, ಬೇಡ ಅಂದವರು ಯಾರು ಎಂದು ಕಿಡಿಕಾರಿದರು. ಇಷ್ಟಾದ ನಂತರವೂ ಕಾಂಗ್ರೆಸ್ನಲ್ಲೇ ಉಳಿಯಲು ಹಿಮಂತ ಪ್ರಯತ್ನಿಸಿದರು. ರಾಹುಲ್ ನಿವಾಸಕ್ಕೆ ಭೇಟಿ ನೀಡಿದರು. ಅಲ್ಲಿ ಗೊಗೊಯ್ ಜೊತೆ ವಾಗ್ವಾದವಾಯಿತು. ತಮ್ಮ ಪುತ್ರನನ್ನು ಉತ್ತರಾಧಿಕಾರಿ ಮಾಡಲು ಹೊರಟಿದ್ದ ಗೊಗೊಯ್ ನಿಲುವನ್ನು ಖಂಡಿಸಿ ತಾವು ಪಕ್ಷವನ್ನು ಅಧಿಕಾರಕ್ಕೆ ತರಲು ಪಟ್ಟ ಶ್ರಮ, ಮಾಡಿದ ತ್ಯಾಗದ ಬಗ್ಗೆ ಪರಿಪರಿಯಾಗಿ ಹೇಳುತ್ತಾ ಹಿಮಂತ ರಾಹುಲ್ಗೆ ಮನವರಿಕೆ ಮಾಡಿಕೊಳ್ಳಲು ಯತ್ನಿಸಿದರು. ಆದರೆ ಇದನ್ನೆಲ್ಲ ನಿರ್ಲಕ್ಷಿಸಿ ರಾಹುಲ್ ತಮ್ಮ ಮುದ್ದಿನ ನಾಯಿಯೊಂದಿಗೆ ಆಟವಾಡುತ್ತಿದ್ದರು. ಹಿಮಂತ ಅವರ ತಟ್ಟೆಯಲ್ಲಿದ್ದ ಬಿಸ್ಕತ್ತುಗಳನ್ನು ನಾಯಿ ತಿಂದಾಗಲೂ ಆ ತಟ್ಟೆ ಬದಲಿಸಲು ಆಳುಗಳಿಗೆ ಸೂಚಿಸದೆ ರಾಹುಲ್ ನಗುತ್ತಿದ್ದರಂತೆ. ಹಿಮಂತ ಮಾತಿನ ಕಡೆ ಗಮನವನ್ನೇ ಕೊಡದೆ ನಾಯಿಗಳೊಂದಿಗೆ ಆಟ ಮುಂದುವರಿಸಿದ್ದರಂತೆ. ಈ ಘಟನೆಯ ನಂತರ ಹಿಮಂತ ಎಷ್ಟೇ ಪ್ರಯತ್ನಿಸಿದರೂ ಮರುಭೇಟಿಗೆ ಅವಕಾಶವನ್ನೇ ನೀಡಲಿಲ್ಲವಂತೆ. ನಾಯಿಗೆ ಕೊಟ್ಟ ಮರ್ಯಾದೆಯನ್ನು ನನ್ನಂಥ ಪಕ್ಷನಿಷ್ಠನಿಗೆ ಕೊಡಲಿಲ್ಲ ಎಂಬ ಬೇಸರದಲ್ಲೇ ಅವರು ಅಸ್ಸಾಂಗೆ ಮರಳಿದರು. ಅಲ್ಲಿಂದ ಮುಂದಕ್ಕೆ ಹಿಮಂತ ಬಿಸ್ವಾ ಶರ್ಮಾ ಇಟ್ಟ ಹೊಸ ಹೆಜ್ಜೆ ಇದೆಯಲ್ಲ, ಅದು
ನಿಜಕ್ಕೂ ಈಶಾನ್ಯ ಭಾರತದ ರಾಜಕೀಯ ನಕಾಶೆಯನ್ನೇ ಬದಲಿಸಿಬಿಟ್ಟಿತು. ದಿಲ್ಲಿಯ ಸರ್ಕಾರಗಳಿಂದ ದೂರವಾಗಿ ನಿಗೂಢ ಪ್ರದೇಶದಂತಿದ್ದ ಸಪ್ತ ಸಹೋದರಿಯರ ನಾಡು ಭಾರತದೊಂದಿಗೆ ಭದ್ರವಾಗಿ ಬೆಸೆದುಕೊಂಡಿತು. ದಿಲ್ಲಿ ಗದ್ದುಗೆಯಲ್ಲಿ ಕುಳಿತವರ ನಿರ್ಲಕ್ಷ್ಯದಿಂದ ಪ್ರತ್ಯೇಕ ಎನ್ನುವಂತೆ ಗುರುತಿಸಿಕೊಂಡು ದೇಶದಿಂದ ಹೊರಗಿದೆಯೇನೋ ಎಂಬಂತೆ ಭಾಸವಾಗುತ್ತಿದ್ದ 7 ರಾಜ್ಯಗಳ ಕೀಲಿಕೈಯನ್ನು ಹಿಮಂತಾ ಶರ್ಮಾ ತಂದುಕೊಟ್ಟಿದ್ದು ಬಿಜೆಪಿ ಪಕ್ಷದ ಕೈಗಲ್ಲ, ಕೇಂದ್ರ ಸರ್ಕಾರದ ಕೈಗೆ. ಮುಂದೇನಾಯಿತು ವಿಸ್ತೃತವಾಗಿ ತಿಳಿಯೋಣ ಬನ್ನಿ. ಅದಕ್ಕೂ ಮುನ್ನ ತಮ್ಮಲ್ಲೊಂದು ಮನವಿ, ನೀವು ನೀತಿ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಮಾಡಿ, ನಮ್ಮನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ. ಸ್ನೇಹಿತರೆ, ಆಗಸ್ಟ್ 23, 2015 ಅವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರ ನವದೆಹಲಿಯ ನಿವಾಸದಲ್ಲಿ ಲಘು ಬಗೆಯ ವಾತಾವರಣವಿತ್ತು. ಈಶಾನ್ಯ ರಾಜ್ಯಗಳ ಬಹುತೇಕ ಬಿಜೆಪಿ ಪ್ರಮುಖರು ಅಲ್ಲಿ ನೆರೆದಿದ್ದರು. ಅಸ್ಸಾಂನ ಜನಪ್ರಿಯ ನಾಯಕ, ಸಂಘಟನಾ ಚತುರ ಹಿಮಂತ್ ಬಿಸ್ವಾ ಶರ್ಮಾ ತಮ್ಮ 1 ವರ್ಷದ ಅಜ್ಞಾತವಾಸವನ್ನು ಮುಗಿಸಿ ಬಿಜೆಪಿ ಸೇರಲು ಬಂದಿದ್ದರು. ಅಮಿತ್ ಶಾ ಅವರು ಹಿಮಂತ್ಗೆ ಸ್ವಾಗತ ಕೋರಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡರು. ತರುಣ್ ಗೊಗೊಯ್ ಅವರೊಂದಿಗಿನ ಸಂಘರ್ಷದ ನಂತರ ಜುಲೈ 21, 2014 ಕಾಂಗ್ರೆಸ್ ಸರ್ಕಾರ ಮತ್ತು ಪಕ್ಷದ ಎಲ್ಲ ಹುದ್ದೆಗಳಿಗೆ ರಾಜೀನಾಮೆ ನೀಡಿ 1 ವರ್ಷ ಕಾಲ ಸುಮ್ಮನಿದ್ದ ಹಿಮಂತ ಅದಾಗಿ 13 ತಿಂಗಳ ನಂತರ ಬಿಜೆಪಿ ಸೇರಿದರು. ರಾಮ್ ಮಾಧವ್ ಮೂಲಕ ಉಪಾಯವಾಗಿ ಬಲೆ ಬೀಸಿದ್ದ ಬಿಜೆಪಿ ಹಿಮಂತ ಅವರನ್ನು ಸೆಳೆದುಕೊಂಡಿತ್ತು. ಅವರ ರಾಜಕೀಯ ಶಕ್ತಿ ಅರಿತಿದ್ದ ಅಮಿತ್ ಶಾ ತಡ ಮಾಡದೆ ಅವತ್ತೇ ವಿಧಾನಸಭಾ ಚುನಾವಣಾ ನಿರ್ವಹಣಾ ಸಮಿತಿ ಸಂಚಾಲಕರನ್ನಾಗಿ ಹಿಮಂತ ಅವರನ್ನು ನೇಮಿಸಿದ್ದರು. ಮುಂದೆ ಈಶಾನ್ಯ ರಾಜ್ಯಗಳಿಗೆ ಪ್ರತ್ಯೇಕವಾದ ಮೈತ್ರಿಕೂಟ ರಚಿಸಲಾಯಿತು. ಇಡೀ ಇಂಡಿಯಾಕ್ಕೆ NDA ಇರುವಂತೆ 8 ರಾಜ್ಯಗಳ ರಾಜಕೀಯ ಪಕ್ಷಗಳನ್ನು ಬೆಸೆಯಲು NEDA ಅಂದರೆ ನಾರ್ತ್ ಈಸ್ಟ್ ಡೆಮೊಕ್ರೆಟಿಕ್ ಅಲಯನ್ಸ್ ಅಸ್ತಿತ್ವಕ್ಕೆ ತರಲಾಯಿತು. ಅದಕ್ಕೂ ಹಿಮಂತ ಅವರನ್ನೇ ಸಂಚಾಲಕರನ್ನಾಗಿ ಮಾಡಲಾಯಿತು. ಅಲ್ಲಿಂದ ಮುಂದಕ್ಕೆ ಆ ರಾಜ್ಯಗಳಲ್ಲಿ ಬಿಜೆಪಿ ಬುಧನೆ ಬೆಳೆದು ಹೋಯಿತು. ಪಕ್ಷ ಸೇರಿದ 10 ತಿಂಗಳಲ್ಲಿ ಅಸ್ಸಾಂನಲ್ಲಿ ಬಿಜೆಪಿಗೆ ಅಧಿಕಾರ ತಂದುಕೊಡುವುದರಲ್ಲಿ ಹಿಮಂತ ಯಶಸ್ವಿಯಾದರು. 2016 ಮೇ 24 ಈಶಾನ್ಯ ಭಾರತದ ಮೊದಲ ಬಿಜೆಪಿ ಸರ್ಕಾರ ರಚನೆಯಾಯಿತು. ಕಾಂಗ್ರೆಸ್ ಆಳ್ವಿಕೆಯ ಅರುಣಾಚಲ ಪ್ರದೇಶ, ಮಣಿಪುರ, ಎಡಪಕ್ಷಗಳ ವಶದಲ್ಲಿದ್ದ ತ್ರಿಪುರದಲ್ಲಿ ಕಮಲ ಅರಳಿತು. ಸಿಕ್ಕಿಂ, ನಾಗಾಲ್ಯಾಂಡ್ಗಳಲ್ಲಿ NEDA ಮೈತ್ರಿ ಸರ್ಕಾರದ ಭಾಗವಾಗಿ ಬಿಜೆಪಿ ಅಧಿಕಾರಕ್ಕೇರಿತು. 2014ಕ್ಕಿಂತ ಮೊದಲು 8 ಈಶಾನ್ಯ ರಾಜ್ಯಗಳಲ್ಲಿ ಬಿಜೆಪಿ ಯಾವುದೇ ಸರ್ಕಾರವನ್ನು ರಚಿಸಿರಲಿಲ್ಲ. ಬ್ಯಾನರ್ ಕಟ್ಟಲು ಕಾರ್ಯಕರ್ತರೂ ಇರಲಿಲ್ಲ. ಬಿಜೆಪಿಯನ್ನು ಔಟ್ಸೈಡರ್ ಎಂದು ನೋಡುವ ಮನಸ್ಥಿತಿ ಅಲ್ಲಿನ ಜನರಲ್ಲಿ ಬೇರೂರು ಬಿಟ್ಟಿತ್ತು. ಹಿಮಂತ್ ಬಿಸ್ವಾ ಶರ್ಮಾ ಈ ವಾತಾವರಣ ಬದಲಿಸಿದರು. ಅಲ್ಲಿನ ರಾಜಕಾರಣಿಗಳು ರಾಜಕೀಯ ಪಕ್ಷಗಳನ್ನು ಬಿಜೆಪಿಯತ್ತ ಎಳೆದು ತಂದರು. ಈಶಾನ್ಯದ ಒಳಗಿನ ವ್ಯಕ್ತಿಯೊಬ್ಬರು NEDA ಮೈತ್ರಿಕೂಟದ ಸಾರಥ್ಯ ವಹಿಸಿದ್ದು ಅಲ್ಲಿನ ರಾಜಕೀಯ ನಾಯಕರಿಗೆ ಕೇಸರಿ ಪಕ್ಷದ ಬಗ್ಗೆ ನಂಬುಗೆ ಮೂಡುವಂತೆ ಮಾಡಿತು. ಈ ವಿಶ್ವಾಸ 6 ರಾಜ್ಯಗಳಲ್ಲಿ ಬಿಜೆಪಿಗೆ ಅಧಿಕಾರ ತಂದುಕೊಟ್ಟಿತು. 13 ಸಂಸದರು ಅಲ್ಲಿಂದ ಆಯ್ಕೆಯಾಗಿ ಬಂದರು. ಹಿಮಂತ ಅವರ ಜನಪ್ರಿಯತೆ ಅಲೆಯೇರಿ 2021 ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದಿತು. ಮುಖ್ಯಮಂತ್ರಿಯಾಗಿದ್ದ ಸರ್ಬಾನಂದ್ ಸೋನೋವಾಲ್ ಅವರನ್ನು ಬದಿಗಿಟ್ಟು ಬಿಜೆಪಿ ಹಿಮಂತ ಬಿಸ್ವಾ ಶರ್ಮಾ ಅವರಿಗೆ ಮಣೆ ಹಾಕಿತು. ಯಾವ CM ಹುದ್ದೆಗಾಗಿ ತರುಣ್ ಗೊಗೊಯ್ ಜೊತೆ ಸಂಘರ್ಷ ನಡೆಸಿ ರಾಹುಲ್ ಗಾಂಧಿ ಅವರಿಂದ ಅವಮಾನಿತರಾಗಿ ಪಕ್ಷ ತೊರೆದಿದ್ದರೋ ಆ CM ಸ್ಥಾನ ಹಿಮಂತಗೆ ದಕ್ಕಿತ್ತು. ಅಲ್ಲಿಂದ ಮುಂದಕ್ಕೆ ಈಶಾನ್ಯ ರಾಜ್ಯಗಳಲ್ಲಿ ಹಿಮಂತ ಅಲೆ ಏರುತ್ತಲೇ ಹೋಯಿತು. ಬಾಂಗ್ಲಾ ವಲಸಿಗರ ವಿರುದ್ಧ ದಿಟ್ಟ ನಿರ್ಧಾರಗಳನ್ನು ಕೈಗೊಂಡು ಸ್ಥಳೀಯ ಅಸ್ಸಾಮಿಗಳ ಮನಸ್ಸನ್ನು ಅವರು ಗೆದ್ದು ಬಿಟ್ಟರು. ದೊಡ್ಡ ಮಟ್ಟದ ಅಭಿವೃದ್ಧಿಯನ್ನು ಈಶಾನ್ಯ ರಾಜ್ಯಗಳು ಕಾಣುವಂತಾಯಿತು. ಇದರ ಫಲವಾಗಿ ಅಲ್ಲಿನ 4 ರಾಜ್ಯಗಳಲ್ಲಿ ಈಗ ಬಿಜೆಪಿ ಮುಖ್ಯಮಂತ್ರಿಗಳಿದ್ದಾರೆ. ಮೊನ್ನೆ 2026 ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಅಸ್ಸಾಂ ಗೆದ್ದು ದಿಗ್ವಿಜಯ ಸಾಧಿಸಿದೆ. ಹಿಮಂತ ಮರಳಿ ಅಧಿಕಾರಕ್ಕೆ ಬಂದಿದ್ದಾರೆ. ಮಿತ್ರರೇ, ಹಿಮಂತ ರಾಜಕೀಯ ಪ್ರಯಾಣವಿದೆಯಲ್ಲ, ಅದು ರಣರೋಚಕ. ಗುವಾಹಟಿಯ ಕಾಟನ್ ಕಾಲೇಜಿನಲ್ಲಿ ಓದುವಾಗಲೇ ರೆಬಲ್ ಗುಣ ರೂಢಿಸಿಕೊಂಡಿದ್ದ ಹಿಮಂತ ಶರ್ಮಾ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದ ಕುಟುಂಬದಿಂದ ಬಂದವರು. ಅವರ ತಂದೆ ಕೈಲಾಶ್ನಾಥ್ ಶರ್ಮಾ ಅಸ್ಸಾಂನ ಖ್ಯಾತ ಸಾಹಿತಿಯಾಗಿದ್ದರು. ಹಿಮಂತ ಗುವಾಹಟಿಯ ಗಾಂಧಿ ಬಸ್ತಿ ಪ್ರದೇಶದಲ್ಲಿ ಓಡಾಡುತ್ತಾ ಬೆಳೆದವರು. ಕಾನೂನು ವ್ಯಾಸಂಗ ಮಾಡುತ್ತಾ ವಿದ್ಯಾರ್ಥಿ ನಾಯಕರಾಗಿದ್ದ ಅವರ ರಾಜಕೀಯ ಪ್ರವೇಶ ಇದೆಯಲ್ಲ, ಅದು ಒಂಥರ ಗ್ರ್ಯಾಂಡ್ ಎಂಟ್ರಿ. ಮೊದಲ ಚುನಾವಣೆಯಲ್ಲಿ ಅವರು ಸೋಲಿಸಿದ್ದು
ಅವತ್ತಿನ ಅಸ್ಸಾಂ ಗಣ ಪರಿಷತ್ನ ಹಿರಿಯ ನಾಯಕ ಭೃಗು ಕುಮಾರ್ ಪುಕಾನ್ ಅವರನ್ನು. ಒಡೆದರೆ ಹುಲಿಯನ್ನೇ ಒಡೆಯಬೇಕು ಅಂತಾರಲ್ಲ, ಹಾಗೆ ಹುಲಿಯಂತಹ ಪುಕಾನ್ ಸೋಲಿಸಿ ಹಿಮಂತ ವಿಧಾನಸಭೆಗೆ ಎಂಟ್ರಿ ಕೊಟ್ಟಿದ್ದರು. ಅಲ್ಲಿಂದ ಅವರು ಮತ್ತೆಂದೂ ಹಿಂದಿರುಗಿ ನೋಡಲೇ ಇಲ್ಲ. ಹಿಮಂತ ರಾಜಕೀಯ ಚಾಣಾಕ್ಷತೆ, ಸಂಘಟನಾ ಶಕ್ತಿಗೆ ಸರಿಸಾಟಿಯೇ ಇಲ್ಲ. ಅವರ ಆಡಳಿತ ಶೈಲಿ ಬೇರೆ ಇದೇ ಲೆವೆಲ್. ಹಿಮಂತ ಅಸ್ಸಾಂನ ಕಟ್ಟ ಕಡೆಯ ಹಳ್ಳಿಯವರೆಗೆ ಮುಟ್ಟಿ ಜನರ ಮನಸ್ಸು ತಟ್ಟಿರುವ ಮನುಷ್ಯ. ಜನಪ್ರಿಯತೆ ಅನ್ನುವ ಪದ ಇದೆಯಲ್ಲ, ಅದನ್ನು ರಾಜಕಾರಣಿಗಳ ಹೆಸರಿನೊಂದಿಗೆ ಕೃತಕವಾಗಿ ಪ್ರಯೋಗ ಮಾಡುತ್ತಿರುವ ಈ ಕಾಲಘಟ್ಟದಲ್ಲಿ ನಿಜವಾದ ಜನಪ್ರಿಯತೆ ಹೇಗಿರುತ್ತದೆ ಎಂಬುದನ್ನು ನೋಡಬೇಕೆಂದರೆ ಹಿಮಂತ ಬಗೆಗೆ ಅಸ್ಸಾಂ ಜನ ತೋರುವ ಪ್ರೀತಿ, ವಿಶ್ವಾಸ, ಭರವಸೆಯನ್ನು ನೋಡಬೇಕು. ಅಸ್ಸಾಂ ರಾಜ್ಯದ ಯಾವುದೇ ಪ್ರದೇಶ, ಪಟ್ಟಣ, ಕುಗ್ರಾಮಕ್ಕೆ ಹೋದರೂ ಹಿಮಂತ ಅವರನ್ನು ಮಾಮ ಎಂದು ಜನ ಮುತ್ತಿಗೆ ಹಾಕುತ್ತಾರೆ. ಹೆಲಿಪ್ಯಾಡ್ನಲ್ಲಿ ನೆರೆದು ಮಾಮ ಎಂದು ಮುಗಿಲು ಕಳಿಸಿ ಬೀಳುವಂತೆ ಕೂಗುತ್ತಾ ಅವರತ್ತ ನುಗ್ಗುತ್ತಾರೆ. ಅದರಲ್ಲೂ ಯುವಕ ಯುವತಿಯರು, ಮಹಿಳೆಯರಂತೂ ಹಿಮಂತ ಕೈ ಹಿಡಿದು ಎಳೆದುಕೊಂಡು ಮುತ್ತಿಕ್ಕುತ್ತಾರೆ, ಕೈ ಕುಲುಕುತ್ತಾರೆ. ಹಿಮಂತ ಯಾವುದಕ್ಕೂ ಬೇಸರಿಸಿಕೊಳ್ಳದೆ, ಹಮ್ಮು ಬೆಮ್ಮು ತೋರಿಸದೆ ನಗುತ್ತಾ ಎಲ್ಲರೊಂದಿಗೆ ಬೆರೆತು ಹೋಗುತ್ತಾರೆ. ಮಾಮ ಎಂಬುದು ಅಸ್ಸಾಮಿನಲ್ಲಿ ಹಿಮಂತಾಗೆ ಜನರೇ ನೀಡಿದ ಅಡ್ಡ ಹೆಸರಾಗಿ ಹೋಗಿದೆ. ಭಾರತದಲ್ಲಿ ಇವತ್ತಿನ ಮಟ್ಟಿಗಂತೂ ಜನರ ಪ್ರೀತಿಯನ್ನು ಈ ಮಟ್ಟಿಗೆ ಗಳಿಸಿರುವ ಮತ್ತೊಬ್ಬ ನಾಯಕ ಇಲ್ಲವೆಂದೇ ಹೇಳಬೇಕು. ಅದರ ಪರಿಣಾಮ ಎಂದರೆ ಹಿಮಂತ ಎದುರಾಳಿ ಪಕ್ಷಗಳಿಗೆ ಮತಗಳೇ ಹೋಗದಂತೆ ಸಾರಾಸಗಟಾಗಿ ಸೆಳೆದು ರಾಶಿ ಹಾಕುತ್ತಾರೆ. ಮೊನ್ನೆಯ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಅಲ್ಲಿನ ಜನ ಕಾಂಗ್ರೆಸ್ ಪಕ್ಷವನ್ನು ಅಕ್ಷರಶಃ ಗುಡಿಸಿ ಹಾಕಲು ಅಸ್ಸಾಂ ಮುದ್ದಿನ ಮಾಮನ ಜನಪ್ರಿಯತೆಯೇ ಕಾರಣ. ಇದರ ಇನ್ನೊಂದು ಪರಿಣಾಮ ಎಂದರೆ ಅಲ್ಲಿನ ಕಾಂಗ್ರೆಸ್ ನಾಯಕ ಪವನ್ ಖೇರಾ ಅಂತವರು ರಾಜ್ಯಸಭಾ ಚುನಾವಣೆ ಗೆಲ್ಲಲು ಕೂಡ ಅಲ್ಲಿ ಶಾಸಕರ ಬಲವಿಲ್ಲದೆ ಕರ್ನಾಟಕದ ತನಕ ಬರುವಂತಾಗಿರುವುದು. ಇರಲಿ, ಇನ್ನು ಹಿಮಂತ ಅವರ ದಿಟ್ಟ ರಾಜಕೀಯ ನಿರ್ಧಾರಗಳ ಬಗ್ಗೆ ಹೇಳಲು ಅದಕ್ಕೆಂದೇ ಮತ್ತೊಂದು ವಿಡಿಯೋ ಮಾಡಬೇಕಾದೀತು. ಇವತ್ತು ಬಾಂಗ್ಲಾ ಸರಹದ್ದಿನ ಭಾರತದ ಗಡಿ ಭದ್ರವಾಗುತ್ತಿದೆ. ಭಾರತಕ್ಕೆ ನುಸುಳಿದ್ದ ಬಾಂಗ್ಲಾ ವಲಸಿಗರು ಗಂಟು ಮೂಟೆ ಕಟ್ಟಿಕೊಂಡು ಪ್ರವಾಹೋಪಾದಿಯಲ್ಲಿ ತಮ್ಮ ದೇಶಕ್ಕೆ ಓಡುತ್ತಿದ್ದಾರೆ ಅಂದರೆ ಅದಕ್ಕೆ ಮೂಲ ಕಾರಣವೇ ಈ ಹಿಮಂತ ಬಿಸ್ವಾ ಶರ್ಮಾ. ಬಂಗಾಳದಲ್ಲಿ ಬಾಂಗ್ಲಾ ಮುಸ್ಲಿಮರ ಆಟ ಮುಗಿದಿದೆ. ಅಲ್ಲಿ BJP ಅಧಿಕಾರಕ್ಕೆ ಬಂದಿದೆ ಅಂದರೆ ಅದರಲ್ಲಿ ಹಿಮಂತ ಪಾಲು ದೊಡ್ಡದಿದೆ. ಬಹುಮುಖ್ಯವಾಗಿ ದಿಲ್ಲಿ ಸರ್ಕಾರಗಳಿಂದ ಅನಿಷ್ಟದ ರಾಜ್ಯಗಳೆಂಬಂತೆ ಕಾಣಲ್ಪಡುತ್ತಿದ್ದ ಈಶಾನ್ಯ ರಾಜ್ಯಗಳು ಇವತ್ತು ಅಷ್ಟಲಕ್ಷ್ಮಿಯರ ನಾಡಾಗಿ ಪರಿವರ್ತನೆ ಆಗಿವೆ ಎಂದರೆ ಅದರ ಹಿಂದೆ ಹಿಮಂತ ಕಾಣಿಕೆ ಇದೆ. ಮೋದಿ, ಅಮಿತ್ ಶಾ ಅವರ ಎದುರಿಗೆ ಈಶಾನ್ಯ ರಾಜ್ಯಗಳ ಬಗೆಗಿನ ಒಳನೋಟವನ್ನು ಬಿಚ್ಚಿಟ್ಟು ಸಪ್ತ ಸಹೋದರಿಯರ ನಾಡು ಅಭಿವೃದ್ಧಿಯ ಹೊಸ ಮನ್ವಂತರ ಕಾಣಲು ಕಾರಣವಾಗಿದ್ದು ಕೂಡ ಇದೇ ಹಿಮಂತ. ಇವತ್ತು ಅಲ್ಲಿ ಎಲ್ಲವೂ ಬದಲಾಗಿದೆ. ನೀವು ನಂಬಬೇಕು, ಹಿಂದೆಲ್ಲ ಭಾರತದ ಪ್ರಧಾನಿಯಾದವರು ಈಶಾನ್ಯ ಭಾರತಕ್ಕೆ ಭೇಟಿ ನೀಡುವುದಿರಲಿ, ಅತ್ತ ತಲೆ ಹಾಕಿ ಕೂಡ ಮಲಗುತ್ತಿರಲಿಲ್ಲ. ಆದರೆ ಈಗ ಎಲ್ಲವೂ ಬದಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಕಳೆದ 12 ವರ್ಷಗಳಲ್ಲಿ 75ಕ್ಕೂ ಹೆಚ್ಚು ಸಲ ಅಲ್ಲಿಗೆ ಭೇಟಿ ನೀಡಿದ್ದಾರೆ. ನಾಗಾಲ್ಯಾಂಡಿನ ಪ್ರಸಿದ್ಧ ಸಾಂಸ್ಕೃತಿಕ ಹಬ್ಬವಾಗಿರುವ ಹಾರ್ನ್ಬಿಲ್ ಉತ್ಸವಕ್ಕೆ ಮೋದಿ ಹೋಗಿ ಬಂದ ನಂತರ ಅಲ್ಲಿನ ಪ್ರವಾಸೋದ್ಯಮದ ದಿಕ್ಕು ದಿಸೆಯೇ ಬದಲಾಗಿ ಹೋಗಿದೆ. ಈಶಾನ್ಯದ ಹಳ್ಳಿಗೂ ವಿದ್ಯುತ್ ತಲುಪಿದೆ. ಸ್ವಾತಂತ್ರ್ಯ ಬಂದು 70 ವರ್ಷಗಳ ನಂತರ ಮೇಘಾಲಯಕ್ಕೆ ರೈಲಿನ ಭಾಗ್ಯ ದೊರೆತಿದೆ. ಶತಮಾನದ ನಂತರ ನಾಗಾಲ್ಯಾಂಡ್ನಲ್ಲಿ 2ನೇ ರೈಲ್ವೆ ನಿಲ್ದಾಣ ತಲೆ ಎತ್ತಿದೆ. ಮಣಿಪುರಕ್ಕೆ ಮೊದಲ ಸಲ ಸರಕು ಸಾಗಣೆ ರೈಲಿನ ಪ್ರವೇಶವಾಗಿದೆ. ಸಿಕ್ಕಿಂನಲ್ಲಿ ಪ್ರಪ್ರಥಮ ವಿಮಾನ ನಿಲ್ದಾಣ ಆರಂಭವಾಗಿದೆ. ಅಗರ್ತಲಾದಲ್ಲಿ ಇಂಟರ್ನ್ಯಾಷನಲ್ ಇಂಟರ್ನೆಟ್ ಗೇಟ್ವೇ ನಿರ್ಮಾಣವಾಗಿ ತಾಂತ್ರಿಕ ಕ್ರಾಂತಿಯಾಗಿದೆ. ನಾವು ಹಿಂದೆ ಹೇಳುತ್ತಿದ್ದ ನಾಗಾ ಬಂಡುಕೋರರು, ಉಲ್ಫಾ ಉಗ್ರರನ್ನು ಹೇಳ ಹೆಸರಿಲ್ಲದಂತೆ ಮಾಡಿ ಭಯೋತ್ಪಾದನೆ ಹತ್ತಿಕ್ಕಲಾಗಿದೆ. ರಸ್ತೆ ಮಾರ್ಗವೇ ಇರದಿದ್ದ ಕಡೆಯಲ್ಲೆಲ್ಲ ಹೆದ್ದಾರಿಗಳು ಪಳಪಳಿಸುತ್ತಿವೆ. ದೊಡ್ಡ ಮಟ್ಟದಲ್ಲಿ ಸೇತುವೆ, ಸುರಂಗ, ಆಸ್ಪತ್ರೆ, ಬಸ್ ನಿಲ್ದಾಣಗಳು ನಿರ್ಮಾಣವಾಗಿ ಮೂಲಸೌಕರ್ಯದ ಬೆಳವಣಿಗೆಯಾಗಿದೆ. ಇಷ್ಟೆಲ್ಲ ಆದ ಮೇಲೆ ಬಾಂಗ್ಲಾ ಅಕ್ರಮ ವಲಸಿಗರನ್ನು ಹೊರಹಾಕುವ ಕಾರ್ಯವನ್ನು ಇನ್ನಷ್ಟು ವೇಗವಾಗಿ ಮಾಡಲಾಗುತ್ತಿದೆ. ಇದೆಲ್ಲ ನಡೆದಿದ್ದು 12 ವರ್ಷಗಳಲ್ಲಿ. ಯಾರು ಏನೇ ಹೇಳಿದರೂ ಈ ಬದಲಾವಣೆಯ ಹಿಂದೆ ಹಿಮಂತ ಬಿಸ್ವಾ ಶರ್ಮಾ ಅವರ ಪಾಲು ದೊಡ್ಡದಿದೆ. ಭಾರತದಿಂದ ಭಾವನಾತ್ಮಕವಾಗಿ ದೂರವಿದ್ದ ಈಶಾನ್ಯ ಇಂದು ನಮ್ಮೊಂದಿಗೆ ಬೆರೆತು ಹೋಗಿದೆ. ಇದು ಗೊತ್ತಿರುವ ಎಲ್ಲರೂ ಹಿಮಂತ ಬಗ್ಗೆ ಹೇಳುವುದು ಒಂದೇ ಮಾತು: ಅಸ್ಸಾಂ ಮುದ್ದಿನ ಮಾಮ, ಭಾರತಕ್ಕೆ ಬಲ ತಂದ ಭೀಮಾ ಅಂತ. ಇದು ಇವತ್ತಿನ ವಿಶೇಷ. ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ನಮಸ್ಕಾರ. ನಿರಂತರ
ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.